ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಯಾವ ರೀತಿ ಚಕ್ಲಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 kg ಅಕ್ಕಿನ ತೊಳೆದು ನೀರೆಲ್ಲ ಸೋಚ್ಕೊಂಡು ಈ ರೀತಿ ವೈಟ್ ಬಟ್ಟೆ ಮೇಲೆ ಮನೆಯಲ್ಲೇ ಫ್ಯಾನ್ ಕೆಳಗಡೆ ಹಾಕಿ ಈ ರೀತಿ ಒಣಗಿಸ್ಕೊಳ್ಳಿ. ಅಕ್ಕಿನೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಅಕ್ಕಿನಲ್ಲಿ ತೇವಾಂಶ ಇರಬಾರ್ದು, ಅದುವರೆಗೂ ನೀವು ಒಣಗಿಸ್ಕೊಳ್ಳಿ. ನೋಡಿ, ಈ ರೀತಿ ಫುಲ್ ಡ್ರೈ ಆಗಬೇಕು. ಇದಕ್ಕೆ ನಾನಿಲ್ಲಿ ರೇಷನ್ ಅಕ್ಕಿ ಬಳಸಿದ್ದೀನಿ. ಈ ರೀತಿ ನೀವು ಚೆನ್ನಾಗಿ ಅಕ್ಕಿ ಹಿಟ್ಟು ಮಾಡಿಟ್ಕೊಂಡ್ರೆ ಅಕ್ಕಿ ರೊಟ್ಟಿಗೆ, ಚಕ್ಲಿ ಎಲ್ಲ ಮುರಿ ಎಲ್ಲ ಚೆನ್ನಾಗಿ ಬರುತ್ತೆ. ನಾವು ಯಾವಾಗಲೂ ಅಕ್ಕಿ ಹಿಟ್ಟು ಮಾಡ್ಕೋಬೇಕಾದ್ರೆ ಈ ರೀತಿಯೇ ಫ್ಯಾನ್ ಗಾಳಿನಲ್ಲಿ ಮನೆಯಲ್ಲೇ ಒಣಗಿಸ್ಕೊಬೇಕು. ಇದಕ್ಕೆ ನಾನಿಲ್ಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ 2 kg ಅಕ್ಕಿ ತೊಗೊಂಡಿದ್ದೀನಿ. 2 kg ಅಕ್ಕಿಗೆ ನಾನಿಲ್ಲಿ ಅರ್ಧ kgಯಷ್ಟು ಅಂದರೆ 2 ಪಾವಷ್ಟು ನಾನಿಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆನ ನೋಡಿ, ಸ್ಟವ್ ಹಚ್ಚಿ ಬಾಣಲಿ ಬಿಸಿ ಆದಮೇಲೆ ಗಮ್ ಅನ್ನೋ ಹಾಗೆ ಹುರ್ಕೋಬೇಕು. ಕೆಂಪಕ್ಕೆ ಹುರ್ಕೋಬೇಕು. ಉದ್ದಿನಬೇಳೆನ ನಾವು ಮೀಡಿಯಮ್ ಉರಿನಲ್ಲಿ ಸ್ಟವ್ನ ಇಟ್ಕೊಂಡು ಹುರ್ಕೋತಾ ಇರಬೇಕು. ಕೆಂಪಕ್ಕೆ ಹುರ್ಕೋಬೇಕು. ನೋಡಿ, ಈಗ ಹುರ್ಕೊಂಡಿದ್ದಾಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ತಟ್ಟೆನಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಅಕ್ಕಿ ನಾನಿಲ್ಲಿ 2 kg ಅಕ್ಕಿನ ಚೆನ್ನಾಗಿ ಒಣಗಿಸ್ಕೊಂಡಿರೋದನ್ನ ಡಬ್ಬಾಗೆ ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಅರ್ಧ kg ಉದ್ದಿನಬೇಳೆನ ಕೆಂಪಕ್ಕೆ ಹುರ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1/4 kg ಆಗೋಷ್ಟು ಖಾರ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕಲರ್ ಬೇಕಂದರೆ ಸ್ವಲ್ಪ ಬ್ಯಾಡಗಿ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1/4 kg ಆಗೋಷ್ಟು ಒಣಮೆಣಸಿನ್ಕಾಯಿನ ಅದೇ ಬಿಸಿ ಇರುತ್ತಲ್ಲ, ಉದ್ದಿನಬೇಳೆ ಹುರ್ಕೊಂಡಿರ್ತೀವಲ್ಲ, ಆ ಬಿಸಿ ಮೇಲೇ ನಾವು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹುರ್ಕೊಳ್ಳೋದೇನು ಬೇಡ. ಮತ್ತು ನಾನಿಲ್ಲಿ 3 ಪಾವಾಗೋಷ್ಟು ಕಡಲೆಪಪ್ಪು ಹಾಕ್ಕೋತಾ ಇದ್ದೀನಿ. ಕಡಲೆಪಪ್ಪು ಹುರಿಯೋದೇನು ಬೇಕಾಗಿಲ್ಲ. ಕ್ರಿಸ್ಪಿಯಾಗಿದ್ದರೆ ಹಾಗೆ ಹಾಕ್ಕೊಳ್ಳಿ. ಮೆತ್ತಗಾಗಿದ್ದರೆ ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅಂದರೆ 3/4 kgಯಷ್ಟು ಕಡಲೆಪಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು 100 ಗ್ರಾಮ್ ಅಥವಾ 150 ಗ್ರಾಮ್ ಅಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆನೂ ಸಹ ಬಿಸಿ ಮಾಡೋದೇನು ಬೇಡ, ಹಾಗೆ ಉದ್ದಿನಬೇಳೆ ಬಿಸಿ ಮೇಲೇ ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಮಿಷಿನ್ಗೆ ಹಾಕ್ಸ್ಕೊಂಬಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಮನೆಯಲ್ಲೇ ಮಿಕ್ಸಿಗೆ ಹಾಕಿ ಸಹ ಪೌಡ್ರ್ ಮಾಡ್ಕೋಬೋದು. ಈಗ ನೋಡಿ, ಪೌಡ್ರ್ ರೆಡಿ ಇದೆ. ಈ ಪೌಡ್ರನ್ನ ಈಗ ನಾನು ಚಕ್ಲಿ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಬಟ್ಲು ತೊಗೊಂಡು ಅಗಲಕ್ಕಿರೋ ಒಂದು ಬಟ್ಲು ತೊಗೊಳ್ಳಿ. ಆ ಬಟ್ಲಿಗೆ ನಾವಿಲ್ಲಿ ಮಾಡಿಟ್ಕೊಂಡಿರೋ ಚಕ್ಲಿ ಪೌಡರ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ಹಾಕಿ ನೀಟಾಗಿ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಒಂದು 50ರಿಂದ 100 ಗ್ರಾಮ್ ಅಷ್ಟು ತುಪ್ಪನ ಅಥವಾ ಬೆಣ್ಣೆನ ಕಾಯಿಸಿ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಬಿಸಿ ಮಾಡಿ ಕರಗಿಸಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಚಕ್ಲಿ ಹಿಟ್ಟಿಗೆ. ಮತ್ತು ಒಂದು ಚಿಕ್ಕ ಬಟ್ಲಷ್ಟು ನಾನಿಲ್ಲಿ ಎಣ್ಣೆಗೆ ಸಹ ಬಿಸಿ ಮಾಡಿ ಹಾಕ್ಕೋತಾ ಇದ್ದೀನಿ. ಒಂದು 50 ಗ್ರಾಮ್ಸ್ ಇರ್ಬೋದು. ಎಣ್ಣೆನೂ ಸಹ ಹಾಕ್ಕೋತಾ ಇದ್ದೀನಿ ಬಿಸಿ ಮಾಡಿ ಹಾಕಿದ್ಮೇಲೆ ಅದು ಬಿಸಿ ಇರೋದ್ರಿಂದ ಎಣ್ಣೆ ನಾನಿಲ್ಲಿ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸೌಟ್ ತೆಗೆದುಬಿಟ್ಟು ನಾವು ಕೈಯಲ್ಲಿ ನೀಟಾಗಿ ಎಣ್ಣೆ ಮತ್ತು ತುಪ್ಪ ನೀಟಾಗಿ ಹಿಟ್ಟಿಗೆ ಹಿಡಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬಿಳಿ ಎಳ್ಳು ಅಥವಾ ಕರಿ ಎಳ್ಳನ್ನ ಸಹ ಹಾಕ್ಕೋಬೋದು ನೀವು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇಲ್ಲಿ ನಾನು ಇನ್ನು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಮತ್ತು ಕರಿ ಎಳ್ಳು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಆಗಲೇ ನಾನು ಸ್ವಲ್ಪ ಹಾಕಿದ್ದೆ, ಸೊ ಮತ್ತೆ ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಹಿಟ್ಟಿಗೆ ತುಪ್ಪ ಮತ್ತು ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಬಿಸಿ ನೀರು ಕಾಯಿಸಿಟ್ಕೊಂಡಿರೋ ಬಿಸಿ ನೀರನ್ನ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬಿಸಿ ಇರೋದ್ರಿಂದ ನಾನಿಲ್ಲಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಇಲ್ಲಿ ಚಕ್ಲಿ ಹಿಟ್ಟಿಗೆ ಉದ್ದಿನಬೇಳೆ ಮತ್ತು ಕಡಲೆಪಪ್ಪು ಹಾಕಿರೋದ್ರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ನೀರು ಸ್ವಲ್ಪನೇ ಹಾಕ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀರು ಸ್ವಲ್ಪನೇ ಹಾಕ್ಕೊಂಡು ಸಾಫ್ಟಾಗಿ ಉಂಡೆ ಮಾಡ್ಕೊಳ್ಳಿ. ಹಿಟ್ಟು ಕಲಿಸ್ಬೇಕಾದ್ರೆ ಜಾಸ್ತಿ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಕೋಬೇಕು. ಇಲ್ಲ ಅಂದರೆ ಅದು ಹಾರೋದ್ರೆ ನಾವು ಚಕ್ಲಿ ಮಾಡಬೇಕಾದ್ರೆ ಅದು ಪುಡಿ ಆಗಿಬಿಡುತ್ತೆ. ಸೊ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು.
ಸೊ ಈಗ ನೋಡಿ ಈ ರೀತಿ ಸ್ವಲ್ಪ ತೊಗೊಂಡು ಟೇಸ್ಟ್ ನೋಡಿ ಉಪ್ಪು ಖಾರ ಹೇಗಿದೆಯೋ ಏನೋ ಅಂತ ಮಧ್ಯದಲ್ಲಿ ನೀವು ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಸಾಲಿಲ್ಲ ಅಂದರೆ ನೀವು ಹಾಕ್ಕೋಬೋದು. ಎಕ್ಸ್ಟ್ರಾ ಇನ್ನೂ ಖಾರ ಬೇಕು ಅಂದರೆ ಸಹ ಇಲ್ಲಿ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡು ಇದಾದಮೇಲೆ ಈಗ ನಾನು ಚಕ್ಲಿ ರೋಲ್ ತೊಗೋತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚಕ್ಲಿ ರೋಲ್ ತೊಗೊಂಡು ನೋಡಿ ಈ ಪ್ಲೇಟ್ನ ನಾನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂಚೂರು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಚಕ್ಲಿ ಊರೊಳಗೆ ಈ ರೀತಿ ಸುತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸವರ್ಕೊಂಡು ನಾವು ಮಾಡಿಟ್ಕೊಂಡಿರೋ ಹಿಟ್ಟನ್ನು ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಚಕ್ಲಿ ಊರೊಳಲ್ಲಿ ಪ್ರೆಸ್ ಮಾಡೋದು ಸಹ ಬರುತ್ತೆ, ಪ್ರೆಸ್ ಮಾಡೋ ಗನ್ ಥರ ಬರುತ್ತೆ. ಇದು ಬಂದು ತಿರುಗಿಸೋದು. ಈ ರೀತಿ ತಿರುಗಿಸೋದು ತೊಗೊಂಡ್ರೆ ನಮಗೆ ಈಸಿಯಾಗಿ ನಾವು ತಿರುಗಿಸ್ಕೊಂಡು ಚಕ್ಲಿ ಮಾಡ್ಕೋಬೋದು. ಇದು ನಾವು ಈ ರೀತಿ ಹಿಟ್ಟು ಮಾಡಿಕೊಂಡು ನಾವು ಚಕ್ಲಿ ಮಾಡಿಕೊಂಡ್ರೆ ಎಷ್ಟು ಗರಿ ಗರಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಕ್ಲಿ. ನೋಡಿ ಈ ರೀತಿ ನಾವು ಚಕ್ಲಿಗಳನ್ನೆಲ್ಲ ಒಂದು ಪೇಪರ್ ಮೇಲೆ ಎಣ್ಣೆ ಪೇಪರ್ ತೊಗೊಂಡು ಅದ್ರ ಮೇಲೆ ನಾವು ಈ ರೀತಿ ತಿರುಗಿಸ್ಕೊಂಡು ನೋಡಿ ನಮಗೆ ಯಾವ ಆಕಾರದಲ್ಲಿ ಮಾಡ್ಕೋತಾ ಇದ್ದೀನಿ ರೌಂಡಾಗಿ. ಈ ರೀತಿ ಮಾಡಿಕೊಂಡು ಎಡ್ಜನ್ನ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಬಿಟ್ಟಾಗ ಅದು ಪೀಸ್ ಆಗೋಲ್ಲ, ಇಲ್ಲ ಅಂದರೆ ಒಡೆದು ಬಿಡುತ್ತೆ. ಸೊ ಎಡ್ಜನ್ನು ನಾವು ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳಿ. ನೀವು ಬಿಗಿನರ್ಸ್ ಆದರೆ ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ ಮೇಲೆ ಹಾಕ್ಕೊಳ್ಳಿ. ಫಸ್ಟು ಹಾಕ್ಕೊಂಡು ಕೈಗೊಂಚೂರು ನೋಡಿ ಈ ರೀತಿ ನೀರು ಅಥವಾ ಎಣ್ಣೆನ ಹಾಕ್ಕೊಂಡು, ತುಂಬ ಬೇಡ, ಹಾಕ್ಕೊಂಡು ನಾವು ಈ ರೀತಿ ನೋಡಿ ಫಸ್ಟು ಮಾಡಿಟ್ಕೋಬೇಕು. ಒಂದು ಸ್ವಲ್ಪ ಮಾಡಿಟ್ಕೊಂಡಾದಮೇಲೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದರಲ್ಲಿ ಹಾಕ್ಕೊಂಡು ಕರ್ಕೋಬೇಕು. ಸೊ ನೋಡಿ ನಾನು ಫಸ್ಟ್ ಇಲ್ಲಿ ಮಾಡಿಟ್ಕೋತಾ ಇದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾಗಿರೋದ್ರಲ್ಲಿ ನಾವು ಚಕ್ಲಿಗಳನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಇಲ್ಲಿ ನೀವು ಮೀಡಿಯಮ್ ಉರಿನಲ್ಲೇ ಇಟ್ಕೊಳ್ಳಿ. ಫಸ್ಟು ಬಿಸಿ ಮಾಡಿ ಮತ್ತೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಬೇಯಿಸ್ಕೊಳ್ಳಿ ಚಕ್ಲಿನ. ಇಲ್ಲಾಂದರೆ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿದ್ರೆ ಹಾಕಿದ ತಕ್ಷಣ ಚಕ್ಲಿ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಬೇಯೆಲ್ಲ ಒಳಗಡೆ. ನೋಡಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ, ಎರಡು ಸೈಡು ಬೇಯಿಸ್ಕೊಳ್ಳಿ. ನಾವು ಚಕ್ಲಿನ ಎಣ್ಣೆಗೆ ಬಿಟ್ಟಿದ ತಕ್ಷಣ ತಿರುಗಿಸ್ಬೇಡಿ, ನೀವು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದು ಮೇಲೆ ಬಂದಮೇಲೆ ತಿರುಗಿಸ್ಕೊಳ್ಳಿ. ಈ ರೀತಿ ನಾವು ಮಕ್ಕಳಿಗೆ ಚಕ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಡಬ್ಬದಲ್ಲಿ. ಹಬ್ಬಗಳಿಗೆ ನಾವು ಈ ರೀತಿ ಚಕ್ಲಿ ಪುಡಿ ಮಾಡಿಕೊಂಡು ಇಟ್ಕೊಂಡ್ರೆ 1 ವರ್ಷದವರೆಗೂ ಕೆಡಲ್ಲ. ಸೊ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಚಕ್ಲಿ ಪುಡಿನ ಹಿಟ್ಟನ್ನು ತೊಗೊಂಡು ಕಲಿಸ್ಕೊಂಡು ನಾವು ಈ ರೀತಿ ಚಕ್ಲಿನ ಮಾಡಿಟ್ಕೋಬೋದು. ನಾವು ಪ್ರೆಸ್ ಮಾಡ್ಕೊಂಡಿದ್ದೀವಲ್ಲ ಆಯಿಲ್ ಪೇಪರ್ ಮೇಲೆ ಚಕ್ಲಿನ, ಅದನ್ನು ಕೈಗೆ ಈ ರೀತಿ ತೊಗೊಂಡು ನಾವು ಹಿಟ್ಟು ಕಲಿಸಿಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ನೀವು ಪ್ಲೇಟಿಂದ ಮುಚ್ಚಿಟ್ಕೊಳ್ಳಿ. ನಾವು ಒಂದೊಂದೇ ಸ್ವಲ್ಪನೇ ಬ್ಯಾಚಾಗಿ ಚಕ್ಲಿ ಮಾಡ್ಕೋತಾ ಇರೋದ್ರಿಂದ ಹಿಟ್ಟು ಆರೋದ್ರೆ ನಾವು ಚಕ್ಲಿ ಮಾಡ್ಕೊಳ್ಳುವಾಗ ಅದು ಪುಡಿ ಆಗಿಬಿಡುತ್ತೆ. ಸೊ ಹಿಟ್ಟು ಆರೋಗ್ದಿರೋ ಹಾಗೆ ತೇವದ ಬಟ್ಟೆ ಹಾಕಿ ಮುಚ್ಚಿಡಿ, ಇಲ್ಲಾಂದರೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಕೊಳ್ಳಿ. ಆಗಲೂ ತುಂಬ ಗಟ್ಟಿಯಾಗಿ ನಮಗೇನಾದರೂ ಚಕ್ಲಿ ಪುಡಿ ಆದಾಗ ಚಕ್ಲಿ ಪುಡಿ ಆಗ್ತಾಯಿದೆ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಚಕ್ಲಿ ಮಾಡ್ಕೊಳ್ಳಿ. ಸೊ ನೋಡಿ ಈಗ ನಾನೆಲ್ಲ ಚಕ್ಲಿನೂ ಬ್ಯಾಚಾಗಿ ಕರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಈ ರೀತಿ ಚಕ್ಲಿ ಮಾಡ್ಕೊಳ್ಳಿ ಈಸಿಯಾಗಿ ಮನೆಯಲ್ಲೇ. ಸೊ ಈ ವಿಡಿಯೋದಲ್ಲಿ ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಯಾವ ರೀತಿ ಚಕ್ಲಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.